ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಯನ ಸಿದ್ದೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಲಾಗ್ ಮಾಡ್ತಾಯಿದ್ದೀನಿ, ಯಾಕಂದರೆ ನಾನು ಊರಲ್ಲಿ ಇರಲಿಲ್ಲ, ನಮ್ಮ ತಾಯಿ ಮನೆಗೆ ಹೋಗಿದ್ದೆ. ಸೊ ಅದಕ್ಕೆ ಮಾಡಿರಲಿಲ್ಲ. ನಿಮಗೆ ಹೋದ ವಿಡಿಯೋದಲ್ಲಿ ನಾವು ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದ್ವಿ ಅಂತ ಹೇಳಿದ್ದೆ, ಬಟ್ ತೋರಿಸಿರಲಿಲ್ಲ. ಇವಾಗ ನಾನು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡದೆ ನೋಡಿ ಪ್ಲೀಸ್. ದಯವಿಟ್ಟು ಎಲ್ಲರಿಗೂ ಯಾವ ರೀತಿ ಸಪೋರ್ಟ್ ಮಾಡ್ತೀರೋ ಅದೇ ರೀತಿ ನಮಗೂ ಸಪೋರ್ಟ್ ಮಾಡಿ. ಇವತ್ತು ಬೆಳಗ್ಗೆನೇ ಎದ್ದು ಹೊಲದಲ್ಲಿ ಕಡಲೆ ಮಿಷಿನ್ ಬಂದಿತ್ತು, ಎಲ್ಲ ಮಿಷಿನಿಗೆ ಹಾಕಿಸ್ತಾಯಿದ್ರು. ನೋಡಿ ಇಲ್ಲಿ ಯಾವ ರೀತಿ ಮಿಷಿನಿಗೆ ಹಾಕಿಸ್ತಿದ್ದಾರೆ ಅಂತ. ನಮ್ಮಲ್ಲ ಮತ್ತು ಪಕ್ಕದಲ್ಲೂ 2 ಹೊಲ ಸೇರಿ ಹಾಕ್ಸೋಕ್ಕೆ ಅಂತೇಳಿ ಮಿಷಿನ್ ಬಂದಿತ್ತು. ಒಬ್ಬರಿಗೆ ಅಂದ್ರೆ ಮಿಷಿನ್ ಬರೋಲ್ಲ, ಒಂದು 2-3 ಎಕರೆ ಇದ್ರೇ ಬರೋದು. ಸೊ ಅದಕ್ಕೆ ನಮ್ಮ ಹೊಲದಲ್ಲಿ ಫಸ್ಟು ಹಾಕ್ತಿದ್ರು, ನೆಕ್ಸ್ಟು ಆಮೇಲೆ ಇನ್ನೊಂದು ಹೊಲಕ್ಕೆ ಹೋಗಿದ್ರು. ಇವಾಗ ನೋಡಿ ಎಲ್ಲ ಇಲ್ಲಿ ಕಡಲೆನ ಹಾಕ್ತಾಯಿದ್ದಾರೆ. ನಮ್ಮ ಹಸ್ಬೆಂಡು ಮತ್ತು ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲ ಇವರೆಲ್ಲ ನಮ್ಮ ರಿಲೇಷನ್ನೇ, ಬೇರೆ ಯಾರೂ ಇಲ್ಲ. ಸೊ ಅದಕ್ಕೆ ನಾವು ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಕಡಲೆ ಮಿಷಿನಿಗೆ ಹಾಕಿಸ್ಕೊಂಡು ಹೋಗ್ತಿರುತ್ತೆ. ಎಲ್ರಿಗೂ ಗೊತ್ತಿರುತ್ತೆ ರೈತರ ಮಕ್ಕಳಿಗೆ, ಕಡಲೆ ಬೆಳೆದಿರೋರಿಗೆ ಯಾವ ರೀತಿ ಮಾಡ್ತಾರೆ ಅಂತ. ಸೊ ಇರಲಿ ಅಂತೇಳಿ ನಾನು ಒಂದು ವಿಡಿಯೋ ಹಾಕ್ತಾಯಿದ್ದೀನಿ. ಫೈನಲಾಗಿ ಇದು ಮುಗೀತು, ಕಡಲೆ ಹಾಕೋದೆಲ್ಲ ಮಿಷಿನಿಗೆ ಹಾಕಿದ್ರು. ನೆಕ್ಸ್ಟು ಅದು ಕಡಲೆನ ನಾವು ಯಾವ ರೀತಿ ಬರುತ್ತೆ ಅಂತೇಳಿ ತೋರಿಸ್ತಾಯಿದ್ದೀನಿ. ನೋಡಿ, ನಾವು ನಮ್ಮ ಗಾಡಿ ತಗೊಂಡೋಗಿದ್ವಿ ಹಾಕೊಂಡು ಬರೋಕ್ಕೆ ಅಂತೇಳಿ. ಇಲ್ಲಿ ಗಾಡೀಲಿ ಡೈರೆಕ್ಟು ನಾವು ಟಾರ್ಪಲ್ ಹಾಕಿದ್ವಿ, ಅದರಲ್ಲಿ ಅವರು ಕಾಳನ್ನೆಲ್ಲ ಹಾಕ್ತಾಯಿದ್ದಾರೆ ನೋಡಿ. ನೆಕ್ಸ್ಟು ನಾವು ಈ ಕಾಳೆಲ್ಲ ಹಾಕೊಂಡ್ಮೇಲೆ ಮನೆಗೆ ತಗೊಂಬಂದು ಚೀಲ ಮಾಡಿ ಇಟ್ಟಿದ್ವಿ. ನೆಕ್ಸ್ಟು ಇವಾಗ ನಾನು ನಮ್ಮ ಹಸ್ಬೆಂಡು ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಗನ್ನಾಯಕನಹಳ್ಳಿ ಅಂತ ಹೇಳ್ಬಿಟ್ಟು, ಇವರಲ್ಲಿ ದೇವರು ತುಂಬ ಚೆನ್ನಾಗಿದೆ, ಅದಕ್ಕೆ ನಿಮಗೆ ತೋರ್ಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ವಿಗ್ರಹ ಇದೆ ದೇವಿದು. ಆ ವಿಗ್ರಹಕ್ಕೆ ವೀಕ್ಲಿನೂ ಸೀರೆ ಉಡಿಸಿ ಡೆಕೋರೇಷನ್ ಮಾಡ್ತಾರೆ, ತುಂಬ ಅಲಂಕಾರ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಮ್ಮೂರ ಹತ್ರ ಗನ್ನಾಯಕನಹಳ್ಳಿ ಅಂತ ಹೇಳ್ಬಿಟ್ಟು ಇದು ನೋಡಿ, ಅದಕ್ಕೆ ನಿಮಗೆ ತೋರ್ಸೋಣ ಅಂತೇಳಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಹೋಗ್ಬೇಕಾದ್ರೆ ಆಟೋದಲ್ಲಿ. ಇವಾಗ ಇಲ್ಲಿ ದೇವಸ್ಥಾನ ಬರುತ್ತೆ ನೋಡಿ. ಇದೇ ದೇವಸ್ಥಾನ ನೋಡ್ರಿ, ಅಲ್ಲಿ ಸೀರೆ ಉಡಿಸಿ ರೆಡಿ ಮಾಡಿದ್ದಾರೆ ದೇವಿಗೆ, ಆ ರೀತಿ ರೆಡಿ ಮಾಡಿರ್ತಾರೆ ಇಲ್ಲಿ. ನೆಕ್ಸ್ಟು ನಾನು ಇಲ್ಲಿ ಮನೆಗೆ ಬಂದಮೇಲೆ ಅಂಗನವಾಡಿಗೆ ಪ್ರೆಗ್ನೆನ್ಸಿ ಇರೋರನ್ನೆಲ್ಲ ಕರೆದಿದ್ರು. ಸೊ ಇಲ್ಲಿ ಸಿಸ್ಟ್ರು ಬರ್ತಾರಲ್ಲ ಇಂಜೆಕ್ಷನ್ ಮಾಡೋಕ್ಕೆ, ಆ ಥರ ಹಿಂಗೆ ಇಲ್ಲಿ ಸಿಸ್ಟ್ರು ಬಂದು ಎಲ್ಲರನ್ನೂ ಪ್ರೆಗ್ನೆಂಟ್ ಲೇಡಿಗಳ್ನ ಚೆಕಪ್ ಮಾಡ್ತಾರೆ. ಬಿ ಪಿ ಎಷ್ಟೈತೆ, ತೂಕ ಎಷ್ಟೈತೆ, ಹಾಸ್ಪಿಟ್ಲಿಗೆ ಹೋಗಿ ಸ್ಕ್ಯಾನಿಂಗ್ ರಿಪೋರ್ಟು ಆಮೇಲೆ ಎಲ್ಲ ತಗೊಂಡು ಬಂದು ತೋರಿಸಿರ್ತಾರಲ್ಲ. ನೆಕ್ಸ್ಟು ಅದು ಮುಗಿದ್ಮೇಲೆ ನಮಗೆ ಐಮಂಗ್ಲ PHCಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮತ್ತೆ ಬ್ಲಡ್ ಚೆಕಪ್ ಮಾಡಿಸ್ರಿ ಅಂತೇಳಿ ಕಳಿಸಿದ್ರು. ಸೊ ನಾವು ಅಲ್ಲಿಗೆ ಬ್ಲಡ್ ಚೆಕಪ್ ಮಾಡ್ಸೋಕ್ಕೆ ಅಂತೇಳಿ ಬಂದಿದ್ದೆ. ಇಲ್ಲಿ ನೋಡಿ, ನಮ್ಮ ಮಗಳನ್ನ ಕರ್ಕೊಂಬಂದಿದ್ದೆ ಜೊತೆಗೆ. ಹಾಗೆ ನಿಮಗೆ ವಿಡಿಯೋ ಮಾಡಿದೆ ಕನ್ಫರ್ಮೇಷನಿಗೆ. ನೋಡಿ ಪಾಪು ಯಾವ ರೀತಿ ಮಿಸ್ ಕಾಡುತ್ತೆ ಅಂತೇಳಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಹಾಸ್ಪಿಟ್ಲಿಗೆ ಹೋಗಿ ಬಂದಮೇಲೆ ಮನೆಯಲ್ಲೇ ಕೂತ್ಕೊಂಡಿದ್ದಲ್ಲ, ಆವಾಗ ಈ ರೀತಿ ತೋರಿಸ್ತಾ ಇದ್ದೀನಿ ನೋಡಿ. ಮಿಸ್ ಕಾಡುತ್ತಲ್ಲ, ಆವಾಗ ಏನೋ ಒಂಥರ ಖುಷಿ, ಅದನ್ನೇ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಯಾರು ಬ್ಯಾಡ್ ಕಮೆಂಟ್ಸ್ನ ಮಾಡಬೇಡ್ರಿ. ಪ್ರೆಗ್ನೆಂಟ್ ಲೇಡಿಗಳಿಗೆಲ್ಲ ಒಂದು ಕುತೂಹಲ ಇರುತ್ತಲ್ಲ, ಅದಕ್ಕೆ ನಾನು ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಮಿಸ್ ಕಾಡನ್ನು ಉಸಿರಾಡಬೇಕಾದ್ರೇ ತುಂಬ ಜೋರಾಗಿ ಮಿಸ್ ಕಾಡುತ್ತೆ, ಹೊಡೆಯುತ್ತೆ ಅದು ಒಂದು ಸ್ವಲ್ಪ ಕಾಲಲ್ಲೆಲ್ಲ. ಸೊ ಅದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಹೇಳಿದ್ದೆ ನಾನು ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದಿದ್ದೀನಿ ಅಂತ. ನಾನು ಇವತ್ತು ಆ ರಿಪೋರ್ಟ್ನ ನಿಮಗೆ ತೋರಿಸ್ತೀನಿ. ನಾವು ಶ್ರೀನಿವಾಸ ಚಿಕಿತ್ಸಾಲಯ ಅಂತೇಳಿ ದುರ್ಗದಲ್ಲಿ AP ಬಡಾವಣೆ 2ನೇ ಮುಖ್ಯ ರಸ್ತೆ ಅಂತೇಳಿ, ಅದು ನಾವು ಯಾವಾಗಲೂ ಅಲ್ಲೇ ತೋರಿಸೋದು. ಪಾಪುಗೂ ಅಷ್ಟೇ ಶ್ರೀನಿವಾಸ ಡಾಕ್ಟ್ರ್ ಹತ್ರ ತೋರಿಸ್ತೀವಿ, ಮೇಡಮ್ಗೆ ನಮ್ಮನ್ನು ತೋರಿಸ್ತೀವಿ. ಸೊ ನಾವು ಇಲ್ಲೇ ಮೇಡಮ್ ಹತ್ರನೇ ನಮ್ಮ ಪಾಪುಗಳಿಗೆಲ್ಲ ನಾನು ಪ್ರೆಗ್ನೆಂಟ್ ಇದ್ದಾಗೆಲ್ಲ ತೋರಿಸೋದು, ಡಿಲಿವರಿ ಆದಮೇಲೆ ಪಾಪುನೂ ಇಲ್ಲೇ ಹಾಸ್ಪಿಟ್ಲಿಗೆ ತೋರಿಸೋದು. ಸೊ ನಾನು ನಿಮಗೆ ಇವಾಗ ಸ್ಕ್ಯಾನಿಂಗ್ ರಿಪೋರ್ಟ್ನ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟಿಗೆ ನಾವು ಸ್ಕ್ಯಾನಿಂಗ್ ಮಾಡಿಸಿದ್ದು ನೋಡಿ, ಇಲ್ಲಿ ನನ್ನ ಹೆಸರು ನಯನ ಅಂತ ನಿಮಗೆ ಗೊತ್ತಿರುತ್ತೆ, ನಯನ ಸಿದ್ದೇಶ್. ನೋಡಿರಿ, ಇಲ್ಲಿ ನಯನ ವೈಫ್ ಆಫ್ ಸಿದ್ದೇಶ್ ಅಂತ ಐತೆ. ನಾವು ಅರುಣ ಮೇಡಮಿಗೆ ತೋರಿಸೋದು, ಅರುಣ ಶ್ರೀನಿವಾಸು ಅವ್ರ ಹೆಸರು ಅಲ್ಲಿದೆ. ಮತ್ತು 2ನೇ ತಾರೀಕು
12ನೇ ತಿಂಗಳು 2024ಕ್ಕೆ ನಾವು ತೋರಿಸಿದ್ದು ಹಾಸ್ಪಿಟ್ಲಿಗೆ. ಫಸ್ಟು ಸ್ಕ್ಯಾನಿಂಗ್ ಮಾಡಿಸಿರೋದು ಇದು. ನೋಡಿ, ಪಾಪುದು FHR 172 ಇದೆ. ನೆಕ್ಸ್ಟು ಇದು ಸ್ಕ್ಯಾನಿಂಗ್ ರಿಪೋರ್ಟು ನೋಡಿ, ತೋರಿಸ್ತಾ ಇದ್ದೀನಿ. ಇದರಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಗಂಡು ಮಗು ಆಗುತ್ತೆ, ಹೆಣ್ಮಗು ಆಗುತ್ತೆ ಅಂತೇಳಿ ಹೇಳ್ತಾರೆ. ಬಟ್ ನಾನು ಅದು ಯಾವುದು ನಂಬಲ್ಲ. ಯಾವುದು ದೇವರು ಕೊಡುತ್ತೋ ಅದೇ ಆಗೋದು. ನೋಡಿ, ನೆಕ್ಸ್ಟ್ ನಾವು 24/12/2024 ಸೆಕೆಂಡ್ ಸ್ಕ್ಯಾನಿಂಗ್ ಮಾಡಿಸಿದ್ದು. ನೋಡಿರಿ, ನಯನ ಸಿತೇಶ್ ಅಂತ ಅಲ್ಲಿ ನೇಮ್ ಇದೆ, ನಿಮ್ಗೆ ಕಾಣಿಸ್ತಾ ಇದೆ. ಮತ್ತು ನಾವು ಇಲ್ಲಿ ಇದು ಏನಂದರೆ, ಮೇಡಮು ತುಂಬ ಚೆನ್ನಾಗಿ ನೋಡ್ತಾರೆ. ನಮಗೆ ಮುಂಚೆನೇ ಹೇಳ್ಬಿಡ್ತಾರೆ ಪಾಪುಗೆ ಏನಾದರೂ ತೊಂದರೆ ಇದ್ದರೆ. ಅದಕ್ಕೆ ನಾವು ಇಲ್ಲೇ ತೋರಿಸೋದು. ಇದು 2ನೇ ಸಲ ಸ್ಕ್ಯಾನಿಂಗ್ ಮಾಡಿಸಿದಾಗ ಈ ರೀತಿ ರಿಪೋರ್ಟ್ ಬಂದಿತ್ತು. ಎಲ್ಲ ನಾರ್ಮಲ್ ಇತ್ತು, ಏನೂ ಪ್ರಾಬ್ಲಮ್ ಇರಲಿಲ್ಲ. ನೋಡಿ, ಇದು ಸ್ಕ್ಯಾನಿಂಗ್ ರಿಪೋರ್ಟು. ಇದರಲ್ಲಿ ಏನೂ ಅರ್ಥ ಆಗಲ್ಲ, ಸುಮ್ಮನೆ ಇದು ತೋರಿಸ್ಬೇಕಲ್ಲ, ಅದಕ್ಕೆ ತೋರಿಸ್ತಾ ಇದ್ದೀನಿ. ನನಗೆ ಎಷ್ಟು ಜನ ಮಕ್ಕಳು, ಇವಾಗ ಎಷ್ಟನೇದು ಅಂತ ಎಲ್ಲ ಹೇಳಿ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಇವಾಗ ನಿಮಗೆ ಸ್ಕ್ಯಾನಿಂಗ್ ರಿಪೋರ್ಟ್ನೆಲ್ಲ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ನಾವು ನಿಮಗೆ ಅದೇ ಓದ್ ವೀಡಿಯೋದಲ್ಲಿ ಹೇಳಿದ್ನಲ್ಲ, ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದ್ವಿ ಅಂತ, ಅದು ಇದೇ ಸ್ಕ್ಯಾನಿಂಗ್. ಅದು ನೋಡಿರಿ, ಇದು ನಯನ ಸಿತೇಶು ನೇಮು. 21-22 ವೀಕ್ಸಲ್ಲಿ ಮಾಡಿಸಿದ್ದು. EDT ಡೇಟು 27/6/25 ಕೊಟ್ಟಿದ್ದಾರೆ. 460 ಗ್ರಾಮ್ ಪಾಪು ತೂಕ ಇತ್ತು. ನೆಕ್ಸ್ಟು ನೋಡಿ, ಇಲ್ಲಿ 21-22 ವೀಕ್ಸಲ್ಲಿ ಮಾಡಿಸಿರೋದು. 147 ಕಾರ್ಡಿಯೋ ಬೀಟ್ಸ್ ಅಂದರೆ FHR ಅಂತಾರಲ್ಲ, ಅದು ಇತ್ತು. ತೂಕ ಈ ಸಲ ಒಂದು ಸ್ವಲ್ಪ ಅದೇ ಇವಾಗಲಿಂದನೇ ತೂಕ ಎಷ್ಟಾಗುತ್ತೆ ಪಾಪುಗೆ ಅಂತ ಗೊತ್ತಾಗೋದು. ನೋಡಿ, ಇಲ್ಲಿ ಇವಾಗ ತುಂಬ ಕ್ಲಿಯರಾಗಿ ಕಾಣುತ್ತೆ ಇದು ಸ್ಕ್ಯಾನಿಂಗು. ನಮಗೆ ಗಂಡು ಮಗು ಆಗಬೇಕು ಅಂತಲೇ ತುಂಬ ಆಸೆ ಇದೆ. ಆಲ್ರೆಡಿ ಹೆಣ್ಣು ಪಾಪು ಆಗಿದೆ. ಸೊ ನೋಡೋಣ, ಭಗವಂತ ಯಾವ್ದು ಕೊಡ್ತಾನೆ ಅದನ್ನು ಅಕ್ಸೆಪ್ಟ್ ಮಾಡಲೇಬೇಕು. ಹೆಣ್ಮಗು ಗಂಡು ಮಗು ಅಂತ ಏನಿಲ್ಲ. ಸೊ ಆದರೆ ತುಂಬ ಖುಷಿನೇ. ಆಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ನೋಡಿ, ಇಲ್ಲಿ ನಾವು ಮೇಡಮ್ಗೆ ಫಸ್ಟ್ ವೀಕಿಂದನೂ ತೋರಿಸ್ತಾನೆ ಬಂದಿದ್ದೀನಿ, ಫಸ್ಟ್ ಮಂತಿಂದನೂ ಇಲ್ಲಿವರೆಗೂ. ನೆಕ್ಸ್ಟು ನೋಡಿ, ನಮ್ಮ ಮನೆಗೆ ಬಂದಮೇಲೆ ಎಲ್ಲ ರಿಲೇಷನ್ಸ್ ಅಂದರೆ ನಮ್ಮ ನಾದಿನೀರು ಬಂದಿದ್ದರು, ನಮ್ಮ ನಾದಿನೀರ ಮಕ್ಕಳು ಎಲ್ಲ ಬಂದಿದ್ದರು. ಅವರು ಆಟ ಆಡ್ತಿರೋದು ಅಲ್ಲಿ ನೋಡಿ, ಆಟ ಆಡ್ತಿದ್ದಾರೆ. ಇಲ್ಲಿ ನನ್ನ ಮಗಳು ಇಲ್ಲಿ ಕೂತಿದ್ದಾಳೆ ನೋಡಿ, ನಮ್ಮ ಧೃತಿ. ಇದು ನಮ್ಮ ದೊಡ್ಡ ನಾದಿನಿ. ಆ ಕಡೆ 2 2ನೇ ನಾದಿನಿ, ಈ ಕಡೆ 2 3ನೇ ನಾದಿನಿ. ಶ್ರೀದೇವಿ, ಆ ಕಡೆ 2ನೇ ನಾದಿನಿ ಹೆಸರು ಲಕ್ಷ್ಮಿ, ಈ ಕಡೆ ಸಿಂಧು. ಎಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ರು. ಏನಾದರೂ ಮನೆ ಕೆಲಸ ಅಂದರೆ ಫೋನ್ ಮಾಡಿದ ತಕ್ಷಣ ಬರ್ತಾರೆ. ಸೊ ಇಲ್ಲಿ ಬಂದು ನೋಡಿ, ಅಲ್ಲಿ ಅವರಿಬ್ಬರು 2ನೇ ನಾದಿನಿ ಮಕ್ಕಳು ಅಲ್ಲಿರೋದು ಕಾಣಿಸ್ತಾ ಇರೋದು. ಇದು ಇನ್ನೇನು ನಮ್ಮ ಅತ್ತೆ, ನಿಮಗೆ ಗೊತ್ತಿರುತ್ತೆ. ಆ ಕಡೆ ಅಲ್ಲಿ ಕೂತಿರೋದು ನಮ್ಮ ಮಾವ. ಇವನು ನಮ್ಮ ದೊಡ್ಡ ನಾದಿನಿ ಮಗ ಶ್ರೀ ಅಂತ ಹೇಳಿ. ಅವಳು ಅಲ್ಲಿ ಬರ್ತಿರೋದು ಇನ್ನೇನು ನನ್ನ ಮಗಳು, ಅವಳು ಸಖಿ. ಈ ಕಡೆ ಒಬ್ಬಳು ಮಗಳು ಕೂತಿದ್ದಾಳೆ. ಇವಳು ಲಾಸ್ಟ್ನೇ ನಾದಿನಿ ಮಗಳು ಸುಪ್ರಿಯಾ ಅಂತೇಳಿ. ನೋಡಿ, ಇಲ್ಲಿ ಅವ್ರ ತಾತಗೆ ಕಾಲಿಗೆ ಬೀಳೋದು ತೋರಿಸ್ತಿದ್ದಾಳೆ. ನನ್ನ ಮಗಳು ಹೋಗಿ ಕಾಲಿಗೆ ಬೀಳ್ತಿದ್ದಾಳೆ. ನಮ್ಮ ಸಖಿನೂ ಹೋಗಿ ಅವ್ರ ತಾತ ಕಾಲಿಗೆ ಬೀಳ್ತಿದ್ದಾಳೆ. ಬೀಳು ಅಂತ ಹೇಳಿದ ತಕ್ಷಣ ಬಿದ್ದು ಕೈ ಮುಗಿತಾಳೆ. ನೋಡ್ರಿ ಯಾವ ರೀತಿ ಕೈ ಮುಗಿತಾಳೆ ಅಂತ. ತುಂಬ ಬುದ್ಧಿವಂತೆ, ಏನು ಹೇಳಿದ್ರು ಬೇಗ ತಿಳ್ಕೊತಾಳೆ, ಅರ್ಥ ಮಾಡ್ಕೊತಾಳೆ. ಇವರಿಲ್ಲಿ ಆಟ ಆಡ್ತಿದ್ರು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ವೀಡಿಯೋ ಕೊನೆವರೆಗೂ ನೋಡಿ, ಕಮೆಂಟ್ ಮಾಡಿ ಪ್ಲೀಸ್.